ನಮಸ್ಕಾರ. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅನಿತಾ, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ಲಕ್ಷ್ಮಿ. ಇದೀಗ ರಾಜ್ಯ ಅಂತ ಅಲ್ಲ, ಕೆಲವೊಂದು ಇಡೀ ದೇಶದಲ್ಲೇ ಹೆಚ್ಚಾಗಿ ಚರ್ಚೆ ಆಗ್ತಾ ಇದ್ದಂಥ ವಿಚಾರ ಅಂತಂದರೆ ಈ H1N1 ಸೋಂಕಿನ ಬಗ್ಗೆ. ಇದು ಯಾವ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತೆ, ಅಂದರೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಮನುಷ್ಯರ ಮೇಲೆ, ಇವೆಲ್ಲವೂ ಕೂಡ ಇಲ್ಲಿ ಭಯಭೀತಗೊಂಡ್ಬಿಟ್ಟಿದ್ದಾರೆ. ಬಟ್ ಈ ಒಂದು H1N1 ಸೋಂಕಿನ ಬಗ್ಗೆ ಯಾವುದೇ ಭಯ ಬೇಡ. ವೈರಲ್ ಫೀವರ್ನಿಂದ ಸೋಂಕು ಹರಡುವ ಸಾಧ್ಯತೆ, ಜ್ವರ, ಕೆಮ್ಮು, ಶೀತ ಇರೋದ್ರಿಂದ ಅಂತರ ಕಾಯ್ದುಕೊಳ್ಳಬೇಕು ಅನ್ನುವಂಥ ಸಲಹೆಯನ್ನು ಕೂಡ ವೈದ್ಯರು ಕೂಡ ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮನೆ ಮದ್ದನ್ನ ಕೂಡ ಬಳಸ್ಕೊಳ್ಬಹುದು ಅನ್ನುವಂಥ ಒಂದಿಷ್ಟು ಸಜೆಷನ್ ಅನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ವೈರಲ್ ಫೀವರ್ನಿಂದ ಸೋಂಕು ಹರಡುವ ಸಾಧ್ಯತೆ ಇದರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. H1N1 ನಲ್ಲಿ ಜ್ವರ, ಕೆಮ್ಮು, ಶೀತ ಇರುವವರಿಂದ ಅಂತರವನ್ನ ಕಾಯ್ದುಕೊಳ್ಳಬೇಕು. H1N1 ಆತಂಕ ಜನರಿಗೆ ಡಾಕ್ಟರ್ ಅಂಜನಪ್ಪ ಸಲಹೆಯನ್ನ ನೀಡಿದ್ದಾರೆ. ಅಗತ್ಯವಿದ್ದರೆ ಮಾಸ್ಕ್ ಧರಿಸಿ, ಮುನ್ನೆಚ್ಚರಿಕೆಯನ್ನ ವಹಿಸಿ. H1N1 ಕಾಣಿಸಿಕೊಂಡವರು ಬಿಸಿ ಪದಾರ್ಥ ಸೇವನೆ ಮಾಡುವುದು ಉತ್ತಮ. ಬಿಸಿಯಾದಂಥ ಪದಾರ್ಥವನ್ನ ಸೇವಿಸಬೇಕು. ದಿನವೂ ಕೂಡ ಬಿಸಿ ನೀರು ಕುಡಿಯಿರಿ, ಮಾಸ್ಕ್ ಅನ್ನ ಬಳಸಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಅಂಜನಯ್ಯ ಅವರು. ಅನಾರೋಗ್ಯ ಕಾಣಿಸಿಕೊಂಡ್ರೆ ವೈದ್ಯರಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ಹೊರಗಡೆ ತಿನ್ನುವ ಆಹಾರ ಸೇವನೆಗೆ ಬ್ರೇಕ್ ಅನ್ನ ಹಾಕಿ. ಡಾಕ್ಟರ್ ಅಂಜನಪ್ಪ ಅವರ ಸಲಹೆ ಇದು. ಮಕ್ಕಳ ಆರೋಗ್ಯದ ಬಗ್ಗೆ ಪೋಷಕರು ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕು. ಅದರಲ್ಲೂ ಇದು ನೋಡಿ, ಈ ಒಂದು ವೈರಲ್ಲು ಹೆಚ್ಚಾಗಿ ಮಕ್ಕಳಲ್ಲಿ ಬೇಗ ಹರಡುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಮಕ್ಕಳು ಮತ್ತು ವೃದ್ಧರಿಗೆ, ಗರ್ಭಿಣಿಯರು ಕೂಡ ಎಚ್ಚರಿಕೆಯನ್ನ ವಹಿಸುವಂತೆ ಡಾಕ್ಟರ್ ಅಂಜನಪ್ಪ ಸಲಹೆಯನ್ನ ಕೊಟ್ಟಿದ್ದಾರೆ. H1N1 ಆತಂಕ ಈಗಾಗಲೇ ಎಲ್ಲೆಡೆ ಕೂಡ ಮನೆ ಮಾಡಿದೆ. ಎಲ್ಲರೂ ಕೂಡ ಹೆದರ್ತಾ ಇದ್ದಾರೆ. ಮಕ್ಕಳನ್ನ ಯಾವ ರೀತಿಯಾಗಿ ಎಷ್ಟು ಕಾಳಜಿ ವಹಿಸಬೇಕು, ಇದ್ರ ಬಗ್ಗೆ ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ಕೂಡ ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನೈರ್ಮಲ್ಯತೆಯನ್ನು ಇರಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿರಬೇಕು. ಇನ್ನು ಸೇವಿಸುವಂಥ ಆಹಾರ ಪದಾರ್ಥದಲ್ಲಿ ಹೆಚ್ಚಾಗಿ ಬಿಸಿ ಪದಾರ್ಥವನ್ನು ಸೇವನೆ ಮಾಡಬೇಕು, ಬಿಸಿ ನೀರನ್ನು ಸೇವಿಸಬೇಕು. ಇವೆಲ್ಲವನ್ನ ಕೂಡ ಒಂದಿಷ್ಟು ಸಜೆಷನ್ ಅನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮಾಸ್ಕ್ ಧರಿಸುವಂತಹ ಅಗತ್ಯ ಇದ್ರೆ ಅದನ್ನು ಕೂಡ ಮಾಡಿ, ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಿ. ಡಾಕ್ಟರ್ ಅಂಜನಪ್ಪ ಅವರು ಕೂಡ ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ದಿನವೂ ಕೂಡ ಬಿಸಿ ನೀರನ್ನು ಕುಡಿಯೋದು, ಮಾಸ್ಕ್ ಬಳಸೋದು, ಇವೆಲ್ಲವೂ ಕೂಡ ಒಳಿತು ಈ ಒಂದು ರೋಗವನ್ನು ತಡೆಗಟ್ಟಬೇಕು ಅಂತ ಅಂದಾಗ. ಯಾಕೆ ಅಂತ ಅಂದರೆ, ಈ ಹಿಂದೆ ಈ ಒಂದು ಕೊರೋನಾ ಅನ್ನುವಂಥ ಮಹಾಮಾರಿ ಯಾವಾಗ ಒಕ್ಕರ್ಸ್ಕೊಳ್ತಲ್ಲ, ಇಡೀ ದೇಶಾದ್ಯಂತ ಇಡೀ ಪ್ರಪಂಚವನ್ನೇ ಯಾವ ರೀತಿಯಾಗಿ ಅಲುಗಾಡಿಸ್ಬಿಡ್ತಲ್ಲ, ಅದು ಎಲ್ಲರಲ್ಲೂ ಕೂಡ ಭಯ ಹೋಗ್ಬಿಟ್ಟಿದೆ. ಒಂಚೂರು ಏನಾದರೂ ಈಗ ವೈರಸ್ ಬಂತು ಅಂದರೆ ಲಕ್ಷ್ಮಿ, ಎಲ್ಲರೂ ಕೂಡ ಭಯಗೊಳ್ತಾರೆ ಜನ. ಅರ್ಧಕ್ಕರ್ಧ ಈ ಭಯದಿಂದನೇ ಕೆಲವೊಂದಿಷ್ಟು ಅಟ್ಯಾಕ್ ಆಗ್ತಾವೇನೋ ಹೇಳೋಕೆ ಅಸಾಧ್ಯ. ಅದು ಅಂದರೆ ಆ ರೀತಿಯಲ್ಲಿ ಕಾಣಿಸ್ಕೊಳ್ತಿದೆ, ಜನ ಭಯಭೀತರ್ಗೊಳ್ತಾರೆ. ಸೊ ಹಾಗಾಗಿ ಡಾಕ್ಟರ್ಗಳು ಕೂಡ ಒಂದಿಷ್ಟು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಸೇವಿಸುವಂಥ ಆಹಾರದಲ್ಲಿ, ಕುಡಿಯುವಂಥ ನೀರು, ಬಿಸಿ ನೀರನ್ನು ಹೆಚ್ಚಾಗಿ ಕುಡಿಯೋದು ಒಳಿತು. ಇನ್ನು ಪದಾರ್ಥದಲ್ಲೂ ಕೂಡ ಬಿಸಿ ಪದಾರ್ಥವನ್ನು ಸೇವಿಸೋದು ಒಳಿತು. ಸೊ ಹೀಗಾಗಿ ಒಂದಿಷ್ಟು ಈ ರೀತಿಯಾದಂಥ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಡಾಕ್ಟರ್ ಅಂಜನಪ್ಪ ಅವರ ಜೊತೆಗೆ ಒಂದು ಚಿಟ್ಚಾಟನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ ಅಂತ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ H1N1 ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಜನರಲ್ಲಿ ಭಯ ಆರಂಭವಾಗಿದೆ. ಅದರಲ್ಲೂ ಮಕ್ಕಳಲ್ಲಿ ಈ ಒಂದು ಪ್ರಕರಣಗಳು ಕಂಡು ಬಂದ್ರೆ ಏನ್ ಮಾಡ್ಬೇಕು ಅನ್ನುವಂತ ಭಯ ಖಂಡಿತವಾಗಿಯೂ ಪೇರೆಂಟ್ಸ್ ಗಳಲ್ಲಿ ಇರುವಂತದ್ದು. ಅದರಲ್ಲೂ ಈಗ ಆರೋಗ್ಯ ಇಲಾಖೆಯು ಸಹ ಒಂದಷ್ಟು ಸೂಚನೆಗಳನ್ನ ಹೊರಡಿಸಿದೆ. ಇದರ ಬೆನ್ನಲ್ಲೇ ಹೇಗೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತ ವಿಚಾರವಾಗಿ ಕುರಿತು ನನ್ನೊಟ್ಟಿಗೆ ಮಾತನಾಡುವುದಕ್ಕೆ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್, ಈಗ ಫಸ್ಟ್ ಆಫ್ ಆಲ್ ತುಂಬಾ ಜನರಿಗೆ H1N1 ಅಂದ್ರೆ ಏನು ಅನ್ನುವಂಥದ್ದನ್ನೇ ಗೊತ್ತಿಲ್ಲ. ಸೊ ಏನ್ ಸರ್ ಇದು, ಹೇಗೆ ಹರಡುತ್ತೆ? ಫ್ಲೂ, ಇನ್ಫ್ಲೂಯೆನ್ಸಾ, ನೆಗಡಿ, ಕೆಮ್ಮು ಮನುಷ್ಯ ಇರೋವರೆಗೂ ಇತ್ತು. ನಾನು 21 ವರ್ಷದಿಂದನೇ H1N1 ಬಗ್ಗೆ ಮಾರಣಿ ಕಾಲೇಜ್ನ ಹೋಗಿ ಮಕ್ಕಳಿಗೆಲ್ಲ ಒಂದು ಟಾಕ್ ಕೊಟ್ಟಿದ್ದು ನನಗೆ ನೆನಪಿದೆ. ಇದು ಅಪ್ಪರ್ ರೆಸ್ಪಿರೇಟರಿ ವೈರಲ್ ಇನ್ಫೆಕ್ಷನ್ ಅಮ್ಮ. ನಾವು ಈ H1N1, H1N2 ಇವೆಲ್ಲ ಡೆಸಿಗ್ನೇಷನ್ ಕೊಡಿದ್ದು, ಇದು ವೈರಾಲಜಿಸ್ಟು ಕೊಡುವಂಥ ಡೆಸಿಗ್ನೇಷನ್ಗಳು ಅವಕ್ಕೆ. ಇದು ಸಿಂಪಲ್ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಈಗ ಯಾಕೆ ಏನಿದ್ರೆ, ಕಳೆದ 3 ವರ್ಷದಿಂದ ನಾವು ಕೊರೋನಾ, ಅದು ಪ್ಯಾಂಡಮಿಕ್ ಕಾಯಿಲೆ ಎಂದು ಕೊರೋನಾ ಒಳಗೆ ಆಗಿದ ಸಾವು ನೋವನ್ನು ಕೇಳಿ ಜನಗಳು ಯಾವುದೇ ಒಂದು ರೆಸ್ಪಿರೇಟರಿ ಕಾಯಿಲೆ ಬಂದರೂ ಕೂಡ ಹೆದರ್ಕೋತಾರೆ. ಬಟ್ ಇವತ್ತು H1N1 ಬಗ್ಗೆ ಮಾತನಾಡ್ತಿರೋದ್ರಿಂದ ನಾನು ಹೇಳ್ತೀನಿ, ಇದು ನಾಟ್ ಎ ವೆರಿ ಡೇಂಜರಸ್ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಬಟ್ ಪ್ರಿವೆನ್ಷನ್ ಈಸ್ ಬೆಟರ್. ಅಂದರೆ ನಮಗೆ ಬರ್ದಂಗೆ ನೋಡ್ಕೋಬೇಕು. ಅಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಗಾಳಿಯಲ್ಲಿ ಕೆಮ್ಮೋದ್ರಿಂದ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ಯಾರಿಗಾದರೂ ನೆಗಡಿ ಕೆಮ್ಮಿದ್ರೆ ಅದು H1N1 ಕೊರೋನಾನ, ಕೋವಿಡ್, ಆರ್ಡಿನರಿ ಇನ್ಫ್ಲೂಯೆನ್ಸಾ ವೈರಸ್ ಗೊತ್ತಿಲ್ಲ.
ಅದು 3 ಫೀಟ್, ಒಬ್ಬರು ಕೆಮ್ಮಿದ್ರೆ ಸೀನಿದ್ರೆ 3 ಫೀಟ್ ಆ ವೈರಸ್ ಹೋಗುತ್ತೆ ನಮ್ಮ ಡ್ರಾಪ್ಲೆಟ್ನಲ್ಲಿ. ಅದರಿಂದ ದಯವಿಟ್ಟು ಫಸ್ಟ್ ಪ್ರಿಕಾಷನ್, ಈ ಕೆಮ್ಮೋರ್ ಜೊತೆ ಇದ್ದರೆ ನೀವು ದೂರ ಇರಿ. ಅಲ್ಲಿಗೂ ಆಗಲ್ಲ ಅಂದರೆ ಅವ್ರ ಮೂತಿ ಮೇಲೆ ನಮ್ಮ ಕೈ ಇಡೋಕ್ಕಾಗಲ್ಲ. ನಮ್ಮ ಮೂತಿಗೆ ಅಟ್ಲೀಸ್ಟ್ ಒಂದು ಮಾಸ್ಕ್ ಹಾಕ್ಕೊಂಡ್ರೆ ಅವರ ಡ್ರಾಪ್ಲೆಟ್ಸ್ ನಮ್ಗೆ ಬರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀವಿ, ಮೆಟ್ರೋಲ್ ಟ್ರಾವೆಲ್ ಮಾಡ್ತೀವಿ, ಸುತ್ತು ಜನ ಇರ್ತಾರೆ, ಯಾರಿಗಿರುತ್ತೆ ಹೇಳೋಕ್ಕೆ ಬರಲ್ಲ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗಿರುತ್ತೆ. ಸೊ ಅದರಿಂದ ದಯವಿಟ್ಟು ನೆಗಡಿ ಕೆಮ್ಮು, ಬಟ್ ನೆಗಡಿ ಕೆಮ್ಮು ಅಂದ ತಕ್ಷಣವೇ ಭಾಳ ಈಸಿಯಾಗಿ ನಾವು ತೊಗೊಳ್ಳೇವಿ. ಯಾಕಂದರೆ ನೆಗಡಿ ಕೆಮ್ಮಿಗೆ ವೈದ್ಯರ ಹತ್ರ ಹೋದರೆ 1 ವಾರದಲ್ಲಿ ವಾಸಿ ಆಗುತ್ತೆ, ಅಜ್ಜಿ ಕಷಾಯ ಕುಡಿದ್ರೆ 7 ದಿನದಲ್ಲಿ ವಾಸಿ ಆಗುತ್ತೆ ಅಂತ ತಮಾಷೆ ಮಾಡೇವು ನಾವೇನೆ. ಇದು ಅಂಥದ್ದೇ ವೈರಸ್. ಇದರಿಂದ ತುಂಬ ಇದಾಗಲ್ಲ, ಕಾಂಪ್ಲಿಕೇಶನ್ ಆಗಲ್ಲ. ಯಾವುದೇ ಒಂದು ರೆಸ್ಪಿರೇಟರಿ ವೈರಸ್ನಲ್ಲಿ ನ್ಯೂಮೋನಿಯಾ ಆಗ್ಬೋದಾ ಅಂತ ಒಂದು ಭಯ ಇದೆ. ಸೊ ಅದರಿಂದ ದಯವಿಟ್ಟು ಇದು ಭಾಳ ಸಿಂಪಲ್ ಕಾಯಿಲೆ, ಬಟ್ ಹರಡುತ್ತೆ. ಈಗ ಆಲ್ರೆಡಿ ಕೇಸಸ್ ರಿಪೋರ್ಟ್ ಮಾಡಿರೋದ್ರಿಂದ BBMP ಅವರು ಜನಗಳಿಗೆ ನಿಮ್ಮ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರ್ಬೋದು. ಈಗ ಮನೆಯಿಂದಲೇ ತೆಗೆದುಕೊಳ್ಬೇಕಾಗಿರುವಂಥ ಪ್ರಿಕಾಷನ್ಸ್ ಯಾವೆಲ್ಲ ಡಾಕ್ಟರ್? ಇದು ಬಂದಾಗೆ ನಿಮ್ಮ ಮನೆಯೊಳಗೆ 2-3 ಮಕ್ಕಳಿದ್ರೆ, ಒಂದು ಮಗುಗೆ ಏನಾದ್ರು ಬಂದರೆ ಸ್ವಲ್ಪ ಸೆಪ್ರೇಟಾಗಿಡಿ. ಮಕ್ಕಳಿಗೆ ಆದಷ್ಟು ಬಿಸಿ ಕುಡಿಲಿಕ್ಕೆ ಏನಾದರೂ ಹಾರ್ಲಿಕ್ಸು ಇಂಥವು ಕೊಡಿ. ಆಮೇಲೆ ಮಳೆ ಗಿಳೆಯೊಳು ನೆನೆದು ಬಂದರೆ ಬೇಗ ತಲೆ ಒಣಗಿಸಿ. ಸೊ ಅಲ್ಲಿಗೂ ಜ್ವರ ಬಂದರೆ, ಇದ್ರ ಜ್ವರ ಬರುತ್ತೆ, ಸಿಂಪಲ್ ಜ್ವರ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಪ್ಯಾರಾಸಿಟಮಾಲ್ ಇಟ್ಕೊಳ್ಳಿ, ಕ್ರೋಸಿನ್ ಅಂತ ಔಷಧಿನ ಕುಡಿಸಿ. 1 or 2 ಡೇಸ್ ನಿಮ್ಮ ಮನೆಯಲ್ಲೇ ಮನೆ ಟ್ರೀಟ್ಮೆಂಟೇ ಕೊಡಿ. ಅಲ್ಲಿಗೂ ಕಡಿಮೆ ಆಗಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ವೈದ್ಯರ ಹತ್ರ ಕರ್ಕೊಂಡೋಗಿ. ಅದರೊಳಗಾಗಿ ಮಕ್ಕಳು, ವಯಸ್ಸಾದವರು, ಪ್ರೆಗ್ನೆಂಟ್ ವುಮನ್ಗೆ ಅವ್ರ ಇಮ್ಯುನಿಟಿ ಕಡಿಮೆ ಇರುತ್ತೆ, ಅದರಿಂದ ಅವರಲ್ಲಿ ಬೇಗ ವಾಸಿ ಆಗಲ್ಲ. ಸೊ ಅದರಿಂದ ದಯವಿಟ್ಟು ಎಚ್ಚರಿಕೆ ಇರಲಿ, ಹೆದರಿಕೆ ಬೇಡ. ಇದಕ್ಕೆ ಮನೆಯಿಂದಲೇ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ಕೊಳ್ಬೋದಾ ಅಥವಾ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಲೇಬೇಕಾ? 2-3 ಡೇಸ್ ಮನೆಯಲ್ಲೇ ಮಾಡ್ಬೋದು. ಬಂದಿನೇ ಎದುರುಕೊಂಡು ದಯವಿಟ್ಟು ನೀವು ಹಾಸ್ಪಿಟ್ಲಿಗೆ ಹೋಗುವಂಥ ನೆಸೆಸಿಟಿ ಇರಲ್ಲ. ಮನೆ ಮದ್ದುಗಳು ಆದಷ್ಟು ಬೆಚ್ಚಗಿರಲಿ. ಮಕ್ಕಳಿಗೆ ಸ್ವೆಟ್ರ್ ಹಾಕಿ, ಸೊ ಕಿವಿಗೆಲ್ಲ ಕವರ್ ಮಾಡಿ ಮಫ್ಲರ್ನಲ್ಲಿ. ನೆಗಡಿ ಔಷಧಿಗಳಿದೆ, ಇವಾಗ ಆಂಟಿ ಹಿಸ್ಟಮಿನ್ ಅಂತೀವಿ ನಾವು, ಜ್ವರಕ್ಕೆ ಔಷಧಿ ಇದೆ, ಪ್ಯಾರಾಸಿಟಮಾಲ್ ಅಂತೀವಿ ನಾವು. ನಿಮ್ಮ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಯಾವತ್ತೂ ಕೂಡ ಅಂಥ ಔಷಧಿಗಳನ್ನ ಇಟ್ಕೊಂಡಿರಿ, ನೀವೇ ಕೊಡಿ. ಅಲ್ಲಿಗೂ ಕೂಡ ಆಯುರ್ವೇದ ಇದರೊಳಗೆ ನಂಬಿಕೆ ಇರೋರಿಗೆ ಕಷಾಯ ಕೊಡ್ತಾರೆ, ಕುಡೀರಿ, ಬೇಡ ಅನ್ನಲ್ಲ. ಒಟ್ಟು ಬಿಸಿ ಕುಡಿಲಿಕ್ಕೆ ಏನಾದರೂ, ಆ್ಯಂಡ್ ಆಹಾರ ಆದಷ್ಟು ಬಿಸಿ ಊಟಗಳು. ಸೊ ಆರಿರೋ ಊಟ ಕೊಡೋಕ್ಕೆ ಹೋಗಬೇಡಿ, ರೆಸ್ಟ್ ತೊಗೋಬೇಕು. ಮೋಸ್ಟ್ ಆಫ್ ದೀಸ್ ಕಾಯಿಲೆ ಒಳಗೆ ಜ್ವರ ಬರುತ್ತೆ, ಮೈ ಕೈ ನೋವು ಬರುತ್ತೆ, ಎಲ್ಲೋ ಒಂದು ಕಡೆ ಸುಸ್ತಾಗುತ್ತೆ, ಮಲ್ಕೋಬೇಕು ಅನಿಸುತ್ತೆ, ರೆಸ್ಟ್ ತೊಗೊಳಕ್ಕೆ ಕೇಳಿ. ಆ್ಯಂಡ್ ದೊಡ್ಡವರಿಗೆ ಆದಷ್ಟು ವಾಕಿಂಗ್ ಹೋಗೋಕ್ಕೆ ಅಲೋ ಮಾಡಬೇಡಿ, ಮನೆಗೆ ಇರಲಿಕ್ಕೆ ಹೇಳಿ. ಪ್ರೆಗ್ನೆಂಟ್ ವುಮನ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ಇರೋಕ್ಕೆ ಹೇಳ್ಬೇಕಾಗ್ತದೆ. ಈಗ H1N1 ಬಂದಿರುವಂಥವ್ರಿಗೆ ಭಯ ಇರುತ್ತೆ, ಅವ್ರು ಹೇಗೆ ತಮ್ಮನ್ನು ನೋಡ್ಕೊಳ್ಬೇಕು ಮತ್ತು ಅವರ ಆಹಾರದಲ್ಲಿ ಏನೆಲ್ಲ ವ್ಯತ್ಯಾಸಗಳನ್ನು ಅಂದರೆ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು? ಏನು ವಿಶೇಷ ಏನಿಲ್ಲ, ಬಿಸಿ ಊಟ ಉಣ್ಣಿ, ಬಿಸಿ ಕುಡಿಲಿಕ್ಕೆ ತೊಗೊಳ್ಳಿ. ಬೇಕಾದ್ರೆ ಉಗುರು ಬೆಚ್ಚಗಿರೋ ನೀರಿನಲ್ಲಿ 1-2 ಸಾರಿ ಸ್ನಾನ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟರೆ ಇನ್ನೇನು ವಿಶೇಷತೆ ಏನಿಲ್ಲ. ಡಾಕ್ಟರ್, ಕೊನೆಯದಾಗಿ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ತಂದೆ ತಾಯಿ ಭಯ ಪಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕೇಸ್ ಬಂದಿದೆ ಅಂದ ತಕ್ಷಣ ನಮಗೂ ಮಕ್ಕಳಿಗೆ ಬರುತ್ತೆ ಅನ್ನುವಂಥ ಭಯ ಇದೆ. ಅಂಥ ತಂದೆ ತಾಯಿಗಳು ಮಕ್ಕಳಿಗೆ ಯಾವ ರೀತಿಯಾಗಿ ಈಗ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬೇಕು? ಆ್ಯಕ್ಚುಲಿ ಸ್ಕೂಲ್ನವರೇ ಮಕ್ಕಳನ್ನ ಮನೆಗೆ ಕಳಿಸ್ಬಿಡ್ತಾರೆ. ಅಂಥ ಮಗು ಏನಾದರೂ ಶಾಲೆಗೆ ಹೋದರೆ ಟೀಚರ್ಸೇ ಅವ್ರ ಜವಾಬ್ದಾರಿ, ನೆಗಡಿ ಇದೆ ನಿಮ್ಮ ಮಗುನ ಕರ್ಕೊಂಡೋಗಿ ಅಂತ. ನೀವು ಮನೆಯಲ್ಲಿದ್ದರೆ ನೀವೇ ಕಳಿಸ್ಬೇಡಿ, ಅದಕ್ಕೆ ಯಾರೂ ಅಬ್ಜೆಕ್ಷನ್ ತೊಗೊಳ್ಳಲ್ಲ ಟೀಚರ್ಸು. ದಯವಿಟ್ಟು, ಯಾಕಂದರೆ ನಿಮ್ಮ ಮಗು ಆರೋಗ್ಯನೂ ಮುಖ್ಯ, ನಿಮ್ಮ ಮಗುವಿನಿಂದ ಬೇರೆಯವ್ರಿಗೂ ಬರ್ದಂಗೆ ನೋಡ್ಕೋಬೇಕಾದ್ರೆ ನಿಮ್ಮ ಜವಾಬ್ದಾರಿ. ನಿಮ್ಮ ಮನೇಲಿ 4-5 ಮಕ್ಕಳಿದ್ರೆ ಅಂಥ ಮಗುನ ಸೆಪರೇಟ್ ರೂಮ್ನಾಗೆ ಒಂಚೂರು ಕಾಪಾಡ್ಕೊಳ್ಳಿ. ಸೊ ಅದರ್ವೈಸ್ ಇಟ್ಸ್ ಎ ವೆರಿ ಸಿಂಪಲ್ ಅಪ್ಪರ್ ರೆಸ್ಪಿರೇಟರಿ ವೈರಸ್, ಒಬ್ಬರಿಂದ ಒಬ್ಬರಿಗೆ ಅಂತ ಸರ್ವೇ ಸಾಮಾನ್ಯ ನೆಗಡಿ ಕಾಯಿಲೆ ಇದು, ಹಂಗಾಗಿ ಹೆದರ್ಕೋಬೇಡಿ. ನೋಡಿದ್ರಲ್ಲ, ಒಟ್ಟಾರೆಯಾಗಿ H1N1 ಕಾಯಿಲೆಗೆ ಈ ಒಂದು ಏನು ವೈರಲ್ ಸೋಂಕಿದೆ, ಇದಕ್ಕೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ನ ತಗೊಂಡ್ರೆ ಖಂಡಿತವಾಗಿಯೂ ಹುಷಾರಾಗ್ಬೋದು, ಗುಣಮುಖರಾಗಬಹುದು. ಆದರೆ ಇದನ್ನ ಮನೆಯಿಂದಲೇ ನಾವು ಎಫರ್ಟ್ ಹಾಕಿ ಕಷಾಯ ಕುಡಿಯೋದಾಗಿರ್ಬೋದು, ಜೊತೆಗೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಸ್ನ ಮೀಟ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ತಿಳಿಸ್ಕೊಟ್ಟಿರುವಂತಹದ್ದು. ಭಯ ಪಡದೆ ಇದರ ವಿರುದ್ಧವಾಗಿ ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಣ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.